ಕ್ವಶನ್ ನಂಬರ್ 51. ದ ನರಿಷಿಂಗ್ ಸೆಲ್ಸ್ ಇನ್ ದಿ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಆರ್. ನಮಗೆ ಗೊತ್ತಿದೆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಟೆಸ್ಟಿಸಲ್ಲಿ ಇರುತ್ತೆ. ಟೆಸ್ಟಿಸಲ್ಲಿ ಒಂದು ಅರೌಂಡ್ 250 to 300 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಈಚ್ ಕಂಪಾರ್ಟ್ಮೆಂಟಲ್ಲಿ 2-3 ಹೈಲಿ ಕಾಯಿಲ್ಡ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಈ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಆರ್ ದಿ ಸೈಟ್ಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, ಅಂದರೆ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಸೊ ಸೆಮಿನಿಫರಸ್ ಟ್ಯೂಬ್ಯೂಲ್ಸಲ್ಲಿ ಸ್ಪರ್ಮ್ಗಳು ಉತ್ಪತ್ತಿ ಆಗೋದ್ರಿಂದ ಸ್ಪರ್ಮ್ಗಳಿಗೆ ನರಿಷ್ಮೆಂಟ್ ಸಿಗಬೇಕಾಗ್ತದೆ. ನರಿಷ್ಮೆಂಟ್ ಅಂದರೆ ನ್ಯೂಟ್ರಿಷನ್ ಕೊಡಬೇಕಾಗ್ತದೆ, ಇಲ್ಲದೇ ಸ್ಪರ್ಮ್ಸ್ ಸತ್ತು ಹೋಗ್ತದೆ. ಸೊ ನ್ಯೂಟ್ರಿಷನ್ ಕೊಡುವಂಥ ಸೆಲ್ಸ್ಗೆ ನಾವು ಸೆರಟೋಲಿ ಸೆಲ್ಸ್ ಅಂತ ಕರಿತೀವಿ. ಇದರ ಇನ್ನೊಂದು ಹೆಸರು ನರ್ಸ್ ಸೆಲ್ಸ್ ಅಂತ ಕರಿತೀವಿ. ಸೊ ಸೆರಟೋಲಿ ಸೆಲ್ಸ್ದು 2 ಫಂಕ್ಷನ್ ಇದೆ. ಒಂದು, ಇದು ಸ್ಪರ್ಮನ್ನು ನರಿಷ್ ಮಾಡ್ತದೆ. ಎಟ್ ದ ಸೇಮ್ ಟೈಮ್ ಇದು ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಅದನ್ನು ಬರ್ಕೊಳ್ಳಿ, ಇನ್ಹಿಬಿನ್ ಅಂತ ಕರಿತೀವಿ. INHIBIN, ಇನ್ಹಿಬಿನ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ. ಈ ಇನ್ಹಿಬಿನ್ದು ಕೆಲಸ ಏನು? ಸೆರಟೋಲಿ ಸೆಲ್ಸಿಂದ ಉತ್ಪತ್ತಿಯಾದಂಥ ಇನ್ಹಿಬಿನ್ ಹಾರ್ಮೋನ್ ಈ ಲೇಡಿಕ್ ಸೆಲ್ಸ್, ಅಂದರೆ ಲೇಡಿಕ್ ಸೆಲ್ಸು ಈ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ನ ಹೊರಗಡೆ ಇರುವಂಥ ಸ್ಪೇಸಲ್ಲಿ ಇರುವಂಥ ಸೆಲ್ಸು ಅಪಾನ್ ದಿ ಆ್ಯಕ್ಷನ್ ಆಫ್ LH, ಲ್ಯೂಟಿನೈಸಿಂಗ್ ಹಾರ್ಮೋನ್ ಏನಿದೆ ಅದು ಲೇಡಿಕ್ ಸೆಲ್ಸ್ ಮೇಲೆ ಅದು ಆ ಪ್ರಭಾವ ಬೀರಿದರೆ ಲೇಡಿಕ್ ಸೆಲ್ಸ್ ಟೆಸ್ಟೋಸ್ಟಿರಾನ್ ಅಂತ ಹೇಳುವಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಮೇಲೆ ಆ್ಯಕ್ಟ್ ಮಾಡಿ ಸ್ಪರ್ಮ್ಯಾಟೋಜೆನಿಸಿಸನ್ನು ಸ್ಟಾರ್ಟ್ ಮಾಡುತ್ತೆ. ಅತಿ ಹೆಚ್ಚು ಸ್ಪರ್ಮ್ಸ್ ಒಳ್ಳೆಯದಲ್ಲ. ಸೊ ಅದು ರೆಗ್ಯುಲೇಷನ್ ಇರಲೇಬೇಕು. ಸ್ಪರ್ಮ್ ಉತ್ಪತ್ತಿ ಆಗಬೇಕಾದ್ರೆ ಅದಕ್ಕೊಂದು ಕಂಟ್ರೋಲ್ ಇರಬೇಕಾಗ್ತದೆ. ಅತಿ ಹೆಚ್ಚಾದರೆ ನಮಗೆ ಟೆಸ್ಟೋಸ್ಟಿರಾನನ್ನು ಬ್ಲಾಕ್ ಮಾಡಬೇಕಾಗ್ತದೆ. ಸೊ ಅದರಿಂದ ಸ್ಪರ್ಮ್ಯಾಟೋಜೆನಿಸಿಸ್ ಸ್ಟಾಪ್ ಆಗ್ತದೆ. ಸೊ ಇನ್ಹಿಬಿನ್ ಹಾರ್ಮೋನ್ ಏನಿದೆ ಅದು ಟೆಸ್ಟೋಸ್ಟಿರಾನನ್ನು ಸ್ಟಾಪ್ ಮಾಡ್ತದೆ. ಹೇಗೆ ಅಂದರೆ ಲೇಡಿಕ್ ಸೆಲ್ಸ್ ಮೇಲೆ ಅದು ಪ್ರಭಾವ ಬೀರ್ತದೆ. ಸೊ ಲೇಡಿಕ್ ಸೆಲ್ಸ್ ಆಟೋಮೆಟಿಕ್ ಆಗಿ ಟೆಸ್ಟೋಸ್ಟಿರಾನನ್ನು ಸ್ಟಾಪ್ ಮಾಡ್ತದೆ. ಸೊ ಇದು ರೆಗ್ಯುಲೇಷನ್ ಅಂತ ಹೇಳ್ಬೋದು, ರೆಗ್ಯುಲೇಷನ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 52 ನೋಡೋಣ. ಇಫ್ ಇನ್ ಎ ನಾರ್ಮಲ್ ಮೆನ್ಸ್ಟ್ರುಯೇಟಿಂಗ್ ವುಮನ್ ಮೆನ್ಸಸ್ ಅಕ್ಕರ್ ಆನ್ 5th April, ವಾಟ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಓವ್ಯುಲೇಷನ್? ಇದು ಬಹಳ ಸಿಂಪಲ್ ಇದೆ, ನಮಗೆ ಗೊತ್ತಿದೆ. ಈ ಮೆನ್ಸ್ಟ್ರಲ್ ಸೈಕಲಲ್ಲಿ ಎಕ್ಸಾಕ್ಟ್ಲಿ 14ನೇ ದಿನ, ಅಂದರೆ ಮೆನ್ಸಸ್ ಆದ 14ನೇ ದಿನ ಓವ್ಯುಲೇಷನ್ ಆಗ್ತದೆ. ಸೊ 5ನೇ ತಾರೀಕು ಏಪ್ರಿಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಇದಕ್ಕೆ ಜಸ್ಟ್ 14 ಆ್ಯಡ್ ಮಾಡಿ. ಸೊ 19 ಬರಬೇಕು, ಬಟ್ ಇಲ್ಲಿ ಆಪ್ಷನಲ್ಲಿ 19 ಯಾವುದಿಲ್ಲ. 19 ಏಪ್ರಿಲ್ ತೋರಿಸಬೇಕಿತ್ತು, ಬಟ್ 18 ಏಪ್ರಿಲ್ ಕೊಟ್ಟಿದ್ದಾರೆ, ಅಂದರೆ ಅವರು 5ನೇ ತಾರೀಕನ್ನು ಹಿಡ್ಕೊಂಡಿದ್ದಾರೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಭಾಳ ಸಿಂಪಲ್ ಇದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. Question number 53. Identify the cells represents as P, Q, R and S in the given schematic representation of spermatogenesis. ಬಹಳ ಸಿಂಪಲ್ ಆದಂಥ ಕ್ವಶನ್. ಸೊ ಇಲ್ಲಿ P, Q, R, S ಯಾವುದು ಅಂತ ನಾವು ಕಂಡುಹಿಡಬೇಕು. ಸೊ P ನಮಗೆ S ತಗೊಂಡ್ರೆ S ಏನಿದೆ, ಸ್ಪರ್ಮ್ಸ್ ಇದೆ. ಆರ್ ತಗೊಂಡ್ರೆ ಆರ್ ಏನು ಅಂತ ಹೇಳೋದು ಸ್ಪರ್ಮ್ಗಿಂತ ಮುಂಚಿತವಾಗಿ ಉತ್ಪತ್ತಿಯಾದಂಥ ಸೆಲ್, ಅದಕ್ಕೆ ನಾವು ಸ್ಪರ್ಮ್ಯಾಟಿಡ್ ಅಂತ ಕರಿತೀವಿ. ನಂತರ ಬರುವುದು ಅಂದರೆ ಸ್ಪರ್ಮ್ಯಾಟಿಡ್ ಉತ್ಪತ್ತಿ ಆಗಲಿಕ್ಕೆ ಕಾರಣವಾದ ಸೆಲ್ ಯಾವುದು? ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ಸ್. ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಡ್ ಉತ್ಪತ್ತಿ ಆಗೋದು ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ. ಬಹಳ ಸಿಂಪಲ್ ಇದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 54. The method of natural contraception which requires correct knowledge of menstrual cycle is lactational amenorrhea, coitus interruptus, periodic abstinence, IUDs, that is intrauterine devices. ಸೊ ನಮಗೆ ಗೊತ್ತಿರೋ ಹಾಗೆ ಕಾಂಟ್ರಸೆಪ್ಷನ್ ಅಂದರೆ ಈ ಫರ್ಟಿಲೈಸೇಷನ್ ಪ್ರೋಸೆಸ್ಸನ್ನು ತಡೆಯೋದು, ಅಂದರೆ ಸ್ಪರ್ಮ್ ಓವಮನ್ನು ಮೀಟ್ ಮಾಡಿದ ಹಾಗೆ ನೋಡ್ಕೊಳ್ಳೋದು. ಇದಕ್ಕೆ ನಾವು ಕಾಂಟ್ರಸೆಪ್ಷನ್ ಅಂತ ಕರಿತೀವಿ. ಅದರಲ್ಲಿ ಬಹಳಷ್ಟು ಟೈಪ್ಸ್ ಇದೆ. ಒಂದು ನ್ಯಾಚುರಲ್ ಕಾಂಟ್ರಸೆಪ್ಷನ್, ಇದರಲ್ಲಿ 3 ಭಾಗ ಮಾಡ್ಕೋತೀವಿ. ಒಂದು ಲ್ಯಾಕ್ಟೇಷನಲ್ ಅಮೆನೋರಿಯಾ, ಅಂದರೆ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಹೇಳಿದ್ರೆ ಆಫ್ಟರ್ ಡೆಲಿವರಿ, ಒಂದು ಮಗುವಿಗೆ ಜನ್ಮ ಕೊಟ್ಟು ಆದ ನಂತರ ಒಂದು 6 ತಿಂಗಳವರೆಗೆ ಮೆನ್ಸ್ಟ್ರುಯಲ್ ಸೈಕಲ್ ಸೀಸ್ ಆಗಿರುತ್ತೆ. ಅಂದರೆ ಮೆನ್ಸ್ಟ್ರುಯಲ್ ಸೈಕಲ್ ಆ ಫೀಮೇಲಲ್ಲಿ ಆಗ್ತಾ ಇರಲ್ಲ. ಸೊ ಆವಾಗ ಸೆಕ್ಷುವಲ್ ಇಂಟರ್ಕೋರ್ಸ್, ಅದು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಈ ಫರ್ಟಿಲೈಸೇಷನ್ಗೆ ಕಾರಣ ಆಗೋದಿಲ್ಲ. ಸೊ ಅದಕ್ಕೆ ನಾವು ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಕರಿತೀವಿ. ಕಾಯ್ಟಸ್ ಇಂಟರಪ್ಟ್ಸ್ ಅಂದರೆ ಈ ಸೆಕ್ಷುವಲ್ ಇಂಟರ್ಕೋರ್ಸ್ನ ಕೊನೆಯಲ್ಲಿ ಈ ಮೇಲ್ ಪೀನಿಸನ್ನು ರಿಮೂವ್ ಮಾಡ್ತಾರೆ, ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಂದ ರಿಮೂವಲ್ ಆಫ್ ದಿ ಪೀನಿಸ್ ಆಗ್ತದೆ. ಸೊ ಆವಾಗ ಸ್ಪರ್ಮ್ಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಹೋಗೋದಿಲ್ಲ. ಪೀರಿಯಾಡಿಕ್ ಅಬ್ಸ್ಟೆನ್ಸ್ ಅಂದರೆ ಮೆನ್ಸ್ಟ್ರುಯಲ್ ಸೈಕಲ್ನಲ್ಲಿ 14ನೇ ದಿನ ಅಥವಾ 7ರಿಂದ 16ನೇ ದಿನ ಮೆನ್ಸ್ಟ್ರುಯಲ್ ಸೈಕಲ್ ದಿನ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇದು ಕರೆಕ್ಟಾಗಿ ಹೇಳೋಕ್ಕೆ ಬರೋದಿಲ್ಲ. ಸೊ ಇದರ ಬಗ್ಗೆ ನಾಲೆಜ್ ಬಹಳ ಇರಬೇಕು. ಏನಾದರೂ ಓವ್ಯುಲೇಷನ್ ಆಗಿಬಿಟ್ರೆ ಆ ಟೈಮ್ನಲ್ಲಿ ಸ್ಪರ್ಮ್ಸ್ ದೇಹದಲ್ಲಿ ಇದ್ದರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇದ್ದರೆ ಫರ್ಟಿಲೈಸೇಷನ್ ಚಾನ್ಸಸ್ ಬಹಳ ಇದೆ. ಸೊ ಇದರ ಬಗ್ಗೆ ನಾಲೆಜ್ ಇರಬೇಕು. ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ನಾಲೆಜ್ ಇರಬೇಕು, ಮೇಲ್ಗೂ ಇರಬೇಕು, ಫೀಮೇಲ್ಗೂ ಇರಬೇಕು. ಇದಕ್ಕೆ ನಾವು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಕರಿತೀವಿ. ಈ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅನ್ನೋದು ಈ ಮೆನ್ಸ್ಟ್ರುಯಲ್ ಸೈಕಲ್ ಆಗೋ ಟೈಮ್ನಲ್ಲಿ ಪರ್ಟಿಕ್ಯುಲರ್ಲಿ ಡೇ 7 till ಡೇ 16 or 17, ಆ ಪರ್ಟಿಕ್ಯುಲರ್ 10 ದಿನ ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆಸೋದಿಲ್ಲ. ಇದಕ್ಕೆ ನಾವು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಸೊ ಈ ಕಾಂಟ್ರಸೆಪ್ಷನಲ್ಲಿ ಬಹಳಷ್ಟು ಮೆಥಡ್ಸನ್ನು ಹೇಳಿದೆ. ಒಂದು ನ್ಯಾಚುರಲ್ ಕಾಂಟ್ರಸೆಪ್ಷನ್ ಇದೆ, ಅದರಲ್ಲಿ 3 ನಾನು ಈಗಲೇ ಹೇಳಿದ್ದೇನೆ. ಆಪ್ಷನ್ ABC ಅದು ಸೇರ್ತದೆ ನ್ಯಾಚುರಲ್ ಕಾಂಟ್ರಸೆಪ್ಷನ್ಗೆ. ಸೊ ಇನ್ನೊಂದು ಬ್ಯಾರಿಯರ್ ಮೆಥಡ್ ಇದೆ, ಅದರಲ್ಲಿ ಕಾಂಡಮ್ಸನ್ನು ಯೂಸ್ ಮಾಡ್ತಾರೆ, ಅಥವಾ ವಾಲ್ಡ್ಸ್ ಇದೆ, ಅಥವಾ ಬೇರೆ ಯಾವುದು ಸರ್ವಿಕಲ್ ಕ್ಯಾಪ್ಸನ್ನು ಯೂಸ್ ಮಾಡ್ತಾರೆ. ಇನ್ನೊಂದು IUDs. ಸೊ IUDಸಲ್ಲಿ ಸಹ ಬಹಳ ವಿಧಗಳಿದೆ. ಕಾಪರ್ ರಿಲೀಸಿಂಗ್ IUD ಇದೆ, ಹಾರ್ಮೋನ್ ರಿಲೀಸಿಂಗ್ IUD ಕೂಡ ಇದೆ. ಸೊ ಇನ್ನೊಂದು ತಗೊಂಡ್ರೆ ಈ ಸ್ಟೆರಿಲೈಸಿಂಗ್ ಮೆಥಡ್, ಅಂದರೆ ಪರ್ಮನೆಂಟ್ ಕಾಂಟ್ರಸೆಪ್ಷನ್ ಮೆಥಡ್ಸ್ ಅಂದರೆ ವ್ಯಾಸಕ್ಟಮಿ, ಅದನ್ನು ಮೇಲ್ನಲ್ಲಿ ನಡೆಸ್ತಾರೆ. ಇನ್ನೊಂದು ಟ್ಯೂಬೆಕ್ಟಮಿ, ಅದು ಫೀಮೇಲ್ನಲ್ಲಿ ನಡೆಸ್ತಾರೆ. ಸೊ
For question number 54, option C is correct. Question number 55. A childless couple visit Assisted Reproductive Technologies Center to get assistance to have a child. ಇದಕ್ಕೆ ನಾವು ಆರ್ಟ್ ಅಂತ ಕರಿತೀವಿ. On diagnosis, it was noticed that there was low sperm count in the male partner. ಅಂದರೆ ಮೇಲ್ ಮೋಸ್ಟ್ಲಿ ಆಲಿಗೋಸ್ಪರ್ಮಿಯಾ ಡಿಸಾರ್ಡರಿಂದ ಸಫರ್ ಆಗ್ತಿರ್ಬೋದು, ಅಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಫರ್ಟಿಲೈಸೇಷನ್ಗೆ ಸಾಕಾಗಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟ್ರಾಟಜಿ ಆಫ್ ಆರ್ಟ್ ಈಸ್ ಮೋಸ್ಟ್ ಸೂಟೇಬಲ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಮೇಲ್ನಲ್ಲಿ ಪ್ರಾಬ್ಲಮ್ ಇದೆ, ಫೀಮೇಲ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಅರ್ಥ ಮಾಡ್ಕೋಬೇಕು. ಈ ಥರ ಕಂಡೀಷನಲ್ಲಿ ಈ ಸ್ಪರ್ಮನ್ನು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಆರ್ಟಿಫಿಷಿಯಲ್ ಆಗಿ ಇನ್ಸೆಮಿನೇಷನ್ ಮಾಡ್ತಾರೆ, ಅಂದರೆ ರಿಲೀಸ್ ಮಾಡ್ತಾರೆ. ಸೊ ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಸೊ ಸ್ಪರ್ಮ್ ನೇರವಾಗಿ ಫೆಲೋಪಿಯನ್ ಟ್ಯೂಬಲ್ಲಿ ಹೋಗಿ ಆಂಪುಲರಿ ಇಸ್ತಮಿಕ್ ಜಂಕ್ಷನಲ್ಲಿರುವಂಥ ಓವಮನ್ನು ಫರ್ಟಿಲೈಸ್ ಮಾಡ್ತದೆ. ಇದಕ್ಕೆ ಆಪ್ಷನ್ ಎಗೆ ಹೋಗ್ಬೋದು. ಬಿ ತಗೊಂಡ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ IVF. ಇದು ಫೀಮೇಲ್ನಲ್ಲಿ ಏನಾದರೂ ಇಶ್ಯೂ ಇದ್ದರೆ, ಅಂದರೆ ಓವ್ಯುಲೇಷನ್ ಇಶ್ಯೂಸ್ ಇರ್ಬೋದು, ಅಥವಾ ಓವಮ್ ಫೆಲೋಪಿಯನ್ ಟ್ಯೂಬ್ನಲ್ಲಿ ಸರಿಯಾಗಿ ಬರದೇ ಇರಬಹುದು, ಆವಾಗ ಓವಮನ್ನು ಹೊರಗೆ ತೆಗಿತಾರೆ. ನಂತರ ಸ್ಪರ್ಮನ್ನು ಓವಮನ್ನು ಒಂದು ಪೆಟ್ರಿ ಪ್ಲೇಟ್ನಲ್ಲಿ ಇಟ್ಟು ಫರ್ಟಿಲೈಸ್ ಮಾಡ್ತಾರೆ. ಇದಕ್ಕೆ ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್ ಟೆಸ್ಟ್ ಟ್ಯೂಬ್ ಬೇಬಿ ಅಂತಲೂ ಕರಿತೀವಿ. ಆಪ್ಷನ್ ಸಿ ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಇಲ್ಲಿ ಮೇಲ್ ಹಾಗೂ ಫೀಮೇಲ್ನಲ್ಲಿ ಏನಾದರೂ ಗ್ಯಾಮೆಟ್ಸ್ನಲ್ಲಿ ಇಶ್ಯೂ ಇದ್ದರೆ ನೇರವಾಗಿ ಗ್ಯಾಮೆಟನ್ನು ಫೆಲೋಪಿಯನ್ ಟ್ಯೂಬಲ್ಲಿ, ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿರುವಂಥ ಓವಿಡಕ್ಟ್ ಅಥವಾ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಹಾಕ್ಬಿಡ್ತಾರೆ. ಅಲ್ಲಿ ಅದು ಫರ್ಟಿಲೈಸೇಷನ್ ಆಗ್ತದೆ. ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಇಲ್ಲಿ ಈ ಝೈಗೋಟ್ ಅಂದರೆ ಫಸ್ಟ್ ಏನು ಮಾಡಬೇಕಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡಬೇಕು. ನಂತರ ಈ ಝೈಗೋಟನ್ನು, ಅಂದರೆ ಈ ಫರ್ಟಿಲೈಸೇಷನ್ ಆದಮೇಲೆ ಉತ್ಪತ್ತಿಯಾಗುವಂಥ ಡಿಪ್ಲಾಯ್ಡ್ ಝೈಗೋಟನ್ನು ಡೈರೆಕ್ಟಾಗಿ ಫೆಲೋಪಿಯನ್ ಟ್ಯೂಬ್ನಲ್ಲಿ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಮೇಲ್ ಹಾಗೂ ಫೀಮೇಲ್ ಪಾರ್ಟ್ನರ್ಗಳಲ್ಲಿ ಇಶ್ಯೂಸ್ ಇದ್ದರೆ ಇದನ್ನು ಜಿಫ್ಟನ್ನು ಇದು ಎಂಪ್ಲಾಯ್ ಮಾಡ್ತಾರೆ ಅಥವಾ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 56. Plants like Mercantia and Funaria produce gametes by mitosis because ಮರ್ಕ್ಯಾನ್ಶಿಯಾ ಫ್ಯುನೇರಿಯಾ ಬ್ರಯೋಫೈಟ್ಸ್ಗೆ ಸೇರಿತು. ಬ್ರಯೋಫೈಟ್ಸನ್ನು ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಯಾಕಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ನೀರಿನ ಅವಶ್ಯಕತೆ ಬಹಳ ಮುಖ್ಯ. ಸೊ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂದರೆ ಬ್ರಯೋಫೈಟ್ಸ್. ಮರ್ಕ್ಯಾನ್ಶಿಯಾ ಲಿವರ್ ವಾಟ್ಸ್ಗೆ ಸೇರುತ್ತೆ, ಫ್ಯುನೇರಿಯಾ ಮಾಸ್ಗೆ ಸೇರುತ್ತೆ. ಸೊ ಮರ್ಕ್ಯಾನ್ಶಿಯಾ ಹಾಗೂ ಫ್ಯುನೇರಿಯಾದಲ್ಲಿ ಪ್ಲಾಂಟ್ ಬಾಡಿ ಏನಿದೆ ಅದು ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಅಂದರೆ ಎನ್ ಆಗಿರುತ್ತೆ. ಸೊ ಕ್ರೋಮೋಸೋಮ್ ನಂಬರ್ 1/2 ಇರುತ್ತೆ. ಸೊ ಪ್ಲಾಂಟ್ ಬಾಡಿ ಹ್ಯಾಪ್ಲಾಯ್ಡ್ ಆಗಿರೋದ್ರಿಂದ ಅದು ಗ್ಯಾಮೆಟ್ಸನ್ನು ಉತ್ಪತ್ತಿ ಮಾಡಲಿಕ್ಕೋಸ್ಕರ ಮೈಟೋಸಿಸ್ಗೆ ಒಳಗಾಗಬೇಕಾಗ್ತದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಪ್ಲಾಂಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್. ಕ್ವಶನ್ ನಂಬರ್ 57. ಐಡೆಂಟಿಫೈ ದಿ ಏಸೆಕ್ಷುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ದಿ ಫಾಲೋವಿಂಗ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದು ಸಿಂಗಲ್ ಸೆಲ್ಡ್ ಆರ್ಗನಿಸಮ್. ಇದು ಈಸ್ಟ್ ಅಂತ ಹೇಳ್ಬೋದು, ನೇರವಾಗಿ ಹೇಳ್ಬೋದು. ಸೊ ಈಸ್ಟ್ನಲ್ಲಿ ನಾವು ಬಡ್ಡಿಂಗನ್ನು ನೋಡ್ತೀವಿ. ಸೊ ಅದೊಂದು ಏಸೆಕ್ಷುಯಲ್ ರಿಪ್ರೊಡಕ್ಟಿವ್ ಮೆಥಡ್ ಅದು. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕೊನಿಡಿಯಂ ನೋಡೋದಾದರೆ ಅದು ಪೆನಿಸಿಲಿಯಮಲ್ಲೇ ನೋಡಬಹುದು, ಫಂಗಸಲ್ಲಿ. ಪೆನಿಸಿಲಿಯಂ ಕೊನಿಡಿಯಂ ಮುಖಾಂತರ ರಿಪ್ರೊಡಕ್ಷನ್ ಮಾಡ್ತದೆ. ಝೂಸ್ಪೋರನ್ನು ನಾವು ಕ್ಲಮೈಡೋಮೋನಸಲ್ಲಿ ನೋಡ್ತೀವಿ. ಜೆಮ್ಯೂಲ್ಸನ್ನು ನಾವು ಸ್ಪಂಜಸಲ್ಲಿ ನೋಡ್ತೀವಿ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 58. ಇನ್ ಸಮ್ ಪ್ಲಾಂಟ್ಸ್ ಸ್ಟಿಗ್ಮಾ ಆ್ಯಂಡ್ ಆ್ಯಂಥರ್ ಮೆಚ್ಯೂರ್ ಎಟ್ ಡಿಫ್ರೆಂಟ್ ಟೈಮ್ಸ್ ಬಿಕಾಸ್. ಈ ಕ್ವಶನನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಅಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಅದು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿ. ಬೈಸೆಕ್ಷುವಲ್ ಫ್ಲವರ್ ಆ್ಯಂಥರ್ ಹಾಗೂ ಸ್ಟಿಗ್ಮಾ ಹೊಂದಿರುತ್ತೆ, ಆದರೆ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಜಾಸ್ತಿ ಇರೋದ್ರಿಂದ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇನ್ಬ್ರೀಡಿಂಗ್ ಡಿಪ್ರೆಷನ್ನ ತಡಿಬೇಕು ಅಂತ ಹೇಳಿದ್ರೆ ಈ ಬೈಸೆಕ್ಷುವಲ್ ಫ್ಲವರ್ಸ್ ಔಟ್ ಬ್ರೀಡಿಂಗ್ ಡಿವೈಸಸ್ಗೆ ಹೋಗಬೇಕಾಗ್ತದೆ, ಅಂದರೆ ಸೆಲ್ಫ್ ಪಾಲಿನೇಷನನ್ನು ಪ್ರಿವೆಂಟ್ ಮಾಡಬೇಕಾಗ್ತದೆ. ಸೊ ಕೆಲವು ಟೆಕ್ನಿಕನ್ನು ಅದು ಎಂಪ್ಲಾಯ್ ಮಾಡ್ತದೆ. ಅದರಲ್ಲಿ ಒಂದು ಸ್ಟಿಗ್ಮಾ ಹಾಗೂ ಆ್ಯಂಥರ್ ಮೆಚ್ಯೂರ್ ಎಟ್ ಡಿಫ್ರೆಂಟ್ ಟೈಮ್ಸ್. ಸೊ ಯಾಕೆ ಅಂತ ಹೇಳಿದ್ರೆ ಇಟ್ ಫೆಸಿಲಿಟೇಟ್ಸ್ ಕ್ರಾಸ್ ಪಾಲಿನೇಷನ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 59. ನವೇಡೇಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಈಸ್ ಎಕ್ಸ್ಪೆನ್ಸಿವ್ ಟು ದ ಫಾರ್ಮರ್ಸ್ ಆಸ್ ದೇ ನೀಡ್ ಟು ಪರ್ಚೇಸ್ ಹೈಬ್ರಿಡ್ ಸೀಡ್ಸ್ ಎವ್ರಿ ಇಯರ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟ್ರಾಟಜೀಸ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್. ಸೊ ಇಲ್ಲಿ ಸೀಡ್ಸನ್ನು ತಗೊಳ್ಬೇಕಾದ್ರೆ ಬಹಳ ಎಕ್ಸ್ಪೆನ್ಸಿವ್ ಆಗ್ತದೆ ಹೊರಗಿಂದ, ಹೈಬ್ರಿಡ್ ಸೀಡ್ಸನ್ನು ತಗೊಳ್ಬೇಕಾದ್ರೆ. ಸೊ ಫಾರ್ಮರ್ಸೇ ಆ್ಯಕ್ಚುಲಿ ಮನೆಯಲ್ಲೇ ಈ ಸೀಡ್ಸ್ಗಳನ್ನು ಉತ್ಪತ್ತಿ ಮಾಡ್ಬೋದು, ಹೈಬ್ರಿಡ್ ಸೀಡ್ಸ್ಗಳನ್ನು ಉತ್ಪತ್ತಿ ಮಾಡ್ಬೋದು. ಹೇಗೆ ಅಂದರೆ ಒಂದು ಟೆಕ್ನಿಕ್ ಇದೆ, ಅದಕ್ಕೆ ನಾವು ಏಸೆಕ್ಷುಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇಲ್ಲಿ ಸೀಡ್ಸನ್ನು ಉತ್ಪತ್ತಿ ಮಾಡ್ತಾರೆ ವಿತೌಟ್ ಫರ್ಟಿಲೈಸೇಷನ್, ಅಂದರೆ ಗ್ಯಾಮೆಟ್ಸ್ಗಳ ಹೆಲ್ಪ್ ಇಲ್ಲದೆ ಒಂದು ಸೀಡ್ಸ್ಗಳನ್ನು ಉತ್ಪತ್ತಿ ಮಾಡೋದು, ಅಂದರೆ ಎಂಬ್ರಿಯೋವನ್ನು ಉತ್ಪತ್ತಿ ಮಾಡ್ತಾರೆ. ಇದಕ್ಕೆ ನಾವು ಅಪೋಮಿಕ್ಸಿಸ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ನೋಡೋದಾದರೆ ಪ್ರೊಡಕ್ಷನ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿದೆ. ಈ ಕ್ವಶನ್ ನಂಬರ್ 59ಗೆ ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಬಿ ತಗೊಳ್ಳೋದಾದರೆ ಪಾರ್ಥೆನೋಕಾರ್ಪಿ ಅಂತ ಏನು ಕೊಟ್ಟಿದ್ದಾರೆ, ಇಲ್ಲಿ ಫ್ರೂಟ್ಸನ್ನು ಉತ್ಪತ್ತಿ ಮಾಡ್ತಾರೆ ವಿತೌಟ್ ಫರ್ಟಿಲೈಸೇಷನ್. ಸೊ ಆಪ್ಷನ್ ಎ ವಿಲ್ ಗೋ ವಿತ್ ಆಪ್ಷನ್ ಎ. ಕ್ವಶನ್ ನಂಬರ್ 60. ಐಡೆಂಟಿಫೈ ದಿ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇನ್ ಪ್ಲಾಂಟ್ಸ್. ಈ ಕ್ವಶನನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟರಿಂದ ತೆಗೆದಿದ್ದಾರೆ. ಬಹಳ ಸಿಂಪಲ್ ಕಾನ್ಸೆಪ್ಟ್ ಇದು. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನನ್ನು ನಾವು ಈ ಬೈಸೆಕ್ಷುವಲ್ ಫ್ಲವರಲ್ಲಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಬೈಸೆಕ್ಷುವಲ್ ಫ್ಲವರಲ್ಲಿ ಆ್ಯಂಥರ್ ಹಾಗೂ ಸ್ಟಿಗ್ಮಾ ಇರೋದ್ರಿಂದ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಜಾಸ್ತಿ. ಸೆಲ್ಫ್ ಪಾಲಿನೇಷನ್ ಆದರೆ ಇನ್ಬ್ರೀಡಿಂಗ್ ಡಿಪ್ರೆಷನ್ಗೆ ಒಳಗಾಗ್ತದೆ. ಸೊ ಇದನ್ನು ತಡಿಲಿಕ್ಕೋಸ್ಕರ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡ್ತಾರೆ. ಇದನ್ನು ಫಸ್ಟ್ ಸ್ಟೆಪ್ ಏನಂದರೆ ಇಮ್ಯಾಸ್ಕ್ಯುಲೇಷನ್ ಅಂದರೆ ಫಸ್ಟ್ ಆ್ಯಂಥರನ್ನು ಆ ಬೈಸೆಕ್ಷುವಲ್ ಫ್ಲವರಿಂದ ತೆಗೆದುಬಿಡ್ತಾರೆ.
ಒಂದು ವಿತ್ ದ ಹೆಲ್ಪ್ ಆಫ್ ದಿ ಫೋರ್ಸೆಪ್ಸಿಂದ. ಸೊ ನಂತರ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಥವಾ ಒಂದು ಪೇಪರ್ ಬ್ಯಾಗ್ನಿಂದ ಆ ಫ್ಲವರನ್ನು ಕವರ್ ಮಾಡ್ತಾರೆ. ಯಾಕಂದರೆ ಕಂಟಾಮಿನೇಷನ್ ಆಗಬಾರ್ದು, ಬೇರೆ ಯಾವುದೋ ಒಂದು ಪೋಲನ್ ಗ್ರೇನ್ ಬಂದು ಸ್ಟಿಗ್ಮದ ಮೇಲೆ ಬೀಳಬಾರ್ದು. ಈ ಬಿದ್ದುಬಿಟ್ರೆ ನಮಗೆ ಬೇಕಾದಂಥ ಪಾಲಿನೇಷನ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಕವರ್ ಮಾಡ್ತಾರೆ ಫ್ಲವರನ್ನು. ನಂತರ ಆ ಪ್ಲಾಸ್ಟಿಕ್ ಕವರ್ ಅಥವಾ ಪೇಪರ್ ಬ್ಯಾಗನ್ನು ಆ ಫ್ಲವರಿಂದ ತೆಗೆದು ನಮಗೆ ಬೇಕಾದಂಥ ಪೋಲನ್ ಗ್ರೇನ್ಸ್ ಮುಖಾಂತರ ಅದನ್ನು ಪಾಲಿನೇಷನ್ ಮಾಡ್ತಾರೆ, ಸ್ಟಿಗ್ಮನ ಪಾಲಿನೇಷನ್ ಮಾಡ್ತಾರೆ. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಅಂತ ಕರಿತೀವಿ. ನಂತರ ಪುನಃ ನಾವು ಕಂಟಾಮಿನೇಷನ್ ಆಗಬಾರ್ದು ಅಂತ ಹೇಳಿ ಆ ಪಾಲಿನೇಟೆಡ್ ಆದಂತಹ ಫ್ಲವರನ್ನು ಪುನಃ ಬ್ಯಾಗ್ನಿಂದ ಕವರ್ ಮಾಡ್ತೀವಿ. ಇದಕ್ಕೆ ನಾವು ರೀಬ್ಯಾಗಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿಗೆ ನೇರವಾಗಿ ಹೋಗ್ಬೋದು, ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್, ಆರ್ಟಿಫಿಷಿಯಲ್ ಪಾಲಿನೇಷನ್, ರೀಬ್ಯಾಗಿಂಗ್.